ಡಿಸೆಂಬರ್ 14 ನೈಟು ಹೋಗುವಾಗ ನನಗೆ ಇಲ್ಲೇ ಗುಂಡು ಬಡಿತು ಎದೆಗೆ, ಇಲ್ಲೇ ಗುಂಡು ಬಡಿತು. ಹಂಗೆ ನಾವು ಅದನ್ನು ಕ್ಯಾಪ್ಚರ್ ಮಾಡಬೇಕಲ್ಲ, ನಮಗೆ ದೇಶ ಮುಖ್ಯ. ಆರ್ಡರ್ ಕೊಟ್ಟಿದ್ದಾರೆ, ನಾ ಸತ್ರು ಪರವಾಗಿಲ್ಲ, ನನಗೆ ಓಡ್ತಾ ಇದ್ವಲ್ಲ. ನಿಮ್ಮಂತರ ನನ್ನ ಸ್ನೇಹಿತರು ಪಕ್ಕದ ಇದ್ದಿರಲ್ಲ, ಗುಬ್ಕಾರ ಏನು ಇಷ್ಟು ಬ್ಲಡ್ ಹೋಗ್ತಿದೆ, ಹಂಗೆ ಓಡ್ತಿದ್ದಿಲ್ಲ ಅಂತ. ಬರೋ ಅದೇನು ನೋಡ್ತಿದ್ದೆ ಅಂತೇಳಿ ಹಂಗೆ ಓಡಿದ್ದು. ಮುಂದೆ ಹೋಗಿ ಹಿಂಗೆ ಕೈ ಇಡ್ತಾನೆ, ನಮ್ಮದು ಕೈ ಹಿಂಗೆ ಒಳಗೆ ಹೋಗ್ಬಿಡ್ತು ಇದರೊಳಗಡೆ. ಅಲ್ಲ ಹಿಂಗೆ ಆತಂತೇಳಿ ನಾನು ಅಲ್ಲೇ ಮೋರ್ಸಿ ಬಂದರು. ತಕ್ಷಣ ನನಗೆ ಏನು ಸ್ಟ್ರೆಚರ್ ಬರಲು ತೊಗೊಂಡು ಕಮಾಂಡ್ ಹಾಸ್ಪಿಟಲ್ ಕಲ್ಕತ್ತಾ ಅಲ್ಲಿ ಕರ್ಕೊಂಬಂದರು. ಅಲ್ಲಿ ಅಡ್ಮಿಟ್ ಮಾಡಿ ಡಿಸೆಂಬರ್ 16ನೇ ತಾರೀಕಿಗೆ ಸೀಸ್ಫೈರ್ ಆಯಿತು. ಸೀಸ್ಫೈರ್ ಅಂದರೆ ಕಂಪ್ಲೀಟ್ ಯುದ್ಧ ವಿರಾಮ, ಅದು ಯುದ್ಧ ಘೋಷಣೆ ಬಂದು ಸೀಸ್ಫೈರ್ ಆಯಿತು. ಅಲ್ಲಿಂದ ನನ್ನ ಕಲ್ಕತ್ತಾದಾಗ 28 ಡಿಸೆಂಬರ್ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧೀಜಿಯವರು ನೋಡಲಿಕ್ಕಂತ ಬಂದರೆ ಎಲ್ಲ ದೊಡ್ಡ ಇದು ಹಾಸ್ಪಿಟ್ಲ್, ಕಮಾಂಡ್ ಹಾಸ್ಪಿಟ್ಲ್ ಕಲ್ಕತ್ತಾ. ಅಲ್ಲಿ ಬಂದಾಗ ಎಲ್ಲರನ್ನ ಬಿಟ್ಟು ನನ್ನ ಹತ್ರ ಬಂದು ಡಕ್ 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 ನಡ್ಕೊಂಡು ನನ್ನ ಹತ್ರ ಬಂದುಬಿಟ್ರು. ಜನರಲ್ ಮಣಿಕ್ ಶಾ ಅವರೆಲ್ಲ ಬಂದಾಗ ನನಗೆ ಇಲ್ಲಿಂದ ಇಲ್ಲಿವರೆಗೆ ಇದು ಹಾಕಿದ್ರು, ಬ್ಯಾಂಡೇಜ್. ಏನಾಯ್ತು ಮಗನೇ ಅಂತ ಕೇಳಿದ್ರು. ನನಗೇನೇ ಗೊತ್ತಿಲ್ಲ, ನನಗೆ ಯುದ್ಧ ಮಾಡಬೇಕು, ಮುಂದೆ ಹೋಗ್ಬೇಕು, ಅದು ಏರಿಯಾ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಇದು ಇತ್ತು ಅಂತ ಹೇಳಿದೆ. ಅನ್ನತ್ಲೆ ಏನೇನಿದೆ ಅವ್ರು ಡಾಕ್ಟರ್ ಹೇಳಿದ್ರು, ಇದು ಸೆಲ್ಲಿಂಗ್ ಆಗಿದೆ, 3-4 ಪೀಸಸ್ ಅಲ್ಲಿ ಒಳಗಿತ್ತು, ಹಾರ್ಟ್ನೊಳಗೆ ತೆಗೆದಿದ್ದೀವಿ, ಇಟ್ ಈಸ್ ಓಕೆ, ಈಗೆಲ್ಲ ಚೆನ್ನಾಗಿದ್ದಾರೆ. ಹಾರ್ಟ್ ಸರ್ ಇಲ್ಲೇ ಇದು ವಾರ ಉಂಡೆಡ್ ಮಿಡಲಿದ್ದು ಅಲ್ಲಿ. ಆವಾಗ ಅವರು ಇಂದಿರಾ ಗಾಂಧಿಯವರು, ಶಬಾಷ್ ಬೇಟಾ, ನೀನು ವೈರಿಗಳಿಗೆ ಎದೆ ಕೊಟ್ಟು ಹೋರಾಡಿದೆಯಾ, ನಿನ್ನಂಥ ಸೈನಿಕರು ಬೇಕು ನಮಗೆ, ನಿನ್ನನ್ನು ನಾವು ನೋಡ್ಕೊತೇವೆ, ನಿಮ್ಮ ತಂದೆ ತಾಯಿಯವ್ರನ್ನ ನಾವು ನೋಡ್ಕೊತೇವೆ, ದೇಶ ನೀವು ನೋಡ್ತೀವಿ ಅಂಥೇಳಿ ನನಗೆ ತಲೆ ಮೇಲೆ ಕೈ ಆಡಿಸಿ 500 ರೂಪೀಸ್ ಒಂದು ಫಿಲಿಪ್ಸ್ ರೇಡಿಯೋ, ಜವಾನ್ ರೇಡಿಯೋ ಕೊಟ್ಟರು. ಅವಾಗ ನಿಮಗೆ ಟಿ ವಿ ಇದ್ದಿಲ್ಲ, ಮೊಬೈಲ್ ಇಲ್ಲ, ಫೋನ್ ಇಲ್ಲ, ಏನಿಲ್ಲ. ಬಂದರೆ ಪೇಪರ್ನಾಗ ಬರ್ಬೇಕು, ಪೇಪರ್ನಾಗ ಬಂತು ಅವಾಗ. ಅವೆಲ್ಲ ಎಲ್ಲಿ ಕಾದಿಡ್ಕತಿ 50 ವರ್ಷ ಆಯ್ತು ಇದ್ದಾಗಿ. ಹೀಗಾಗಿ ಆ ಟೈಮ್ನ ಹಾಗಿತ್ತು. ಈಗ ಕ್ಯಾಪ್ಚರ್ ಬಿಡೋಕೆ ಹೋಗಲಿಲ್ಲ, ಅಲ್ಲೇ ದೌನ್ಸ್ ಮಾಡಿಬಿಡ್ತಾರೆ. ಈಗ ಅಂಥ ಒಂದು ಕೆಪಾಸಿಟಿ, ಒಂದು ವೆಲ್ ಟೆಕ್ನಾಲಜಿ ಬಂದಿದ್ದರಿಂದ ಯಾವುದೇ ತೊಂದರೆ ಇಲ್ಲ. ಇಂಡಿಯಾಗೆ ನಾವು ಇಡೀ ಪ್ರಪಂಚಕ್ಕೆ ನಾವು ಸವಾಲು ಹಾಕ್ಬೋದು. ನಮ್ಮನ್ನು ಯಾರು ಸೋಲ್ಸೋಕ್ಕೆ ತಯಾರಿಲ್ಲ. ನಮ್ಮ ಜವಾನ್ ಅಷ್ಟು ತಯಾರಿದ್ದಾರೆ, ಅಷ್ಟು ಟ್ರೈನಿಂಗ್ ಕೊಟ್ಟು ಅವ್ರ ಶಿಸ್ತಿನಿಂದ ಅವರಿಗೆ ಮುನ್ನುಗ್ಗಕ್ಕೆ ಅವರಿಗೆ ಒಂದು ಪುಷ್ಟಿ ಕೊಡ್ತಂಥ ಟ್ರೈನಿಂಗ್. ಎಲ್ಲ ಜವಾನು ಒಳ್ಳೆ ಜವಾನು.